ವಿನಾಶಕಾಲ ಅನ್ನೋದು ಮನುಷ್ಯನಿಗೆ ಬಂದಾಗ ಮನುಷ್ಯನಿಗೆ ಯಾರ ಮಾತು ಸಹ ರುಚಿಸುವುದಿಲ್ಲವಂತೆ. ಹಾಗೆ ಈ ಬಿಲ್ಲಾಲಿ ತಬ್ಬಲಿಗೂ ಸಹ ನಮ್ಮ ಮಾತು ರುಚಿಸುತ್ತಿಲ್ಲ. ಇಷ್ಟಕ್ಕೂ ಆ ತಬ್ಬಲಿ ಯಾರು, ಅವಳ ಗುಣ ಏನು, ಎಂತವರ ಮಾತು ಕೇಳುತ್ತಾಳೆ, ಅವಳನ್ನು ಎತ್ತವಳು ಯಾರು, ಅವಳನ್ನು ಸಾಕಿದವಳು ಯಾರು ಮತ್ತು ಅವಳ ಕಳ್ಳಾಟವೇನು ಎಲ್ಲವನ್ನೂ ತಿಳಿಸುತ್ತೇನೆ. ಅಷ್ಟು ಮಾತ್ರವಲ್ಲದೆ ಅವರ ಕಡೆ ಯಾರ್ಯಾರಿಗೆ ಇಬ್ಬರು ಹೆಂಡತಿಯರಿದ್ದಾರೆ ಎಂಬುದನ್ನು ಕೂಲಂಕುಷವಾಗಿ ತಿಳಿಸುತ್ತೇನೆ. ಅದು ಸಹ ಮಾತಿನಲ್ಲ, ಗೀತೆಯಲ್ಲಿ. ಅವಳು ಅಲುಮೇಲಿ ಎತ್ತ ಮಗಳು, ಜನಗಳ ಮಾತ ಕೇಳುವಳು, ಕಿತ್ತೋದ ಬಾಳನ್ನು ಬಾಳುವಳು. ಅಲುಮೇಲಿ ಎತ್ತ ಮಗಳು, ಅಲುಮೇಲಿ ಎತ್ತ ಮಗಳು, ಅಲುಮೇಲಿ ಎತ್ತ ಮಗಳು. ಅಲುಮೇಲಿ ಎತ್ತ ಮಗಳು ಬಿಲ್ಲಾಲಿ, ಅಲುಮೇಲಿ ಸತ್ತ ಮ್ಯಾಲೆತ್ತ ಬಾಲಿ. ಅಲುಮೇಲಿ ಎತ್ತ ಮಗಳು ಬಿಲ್ಲಾಲಿ, ಅಲುಮೇಲಿ ಸತ್ತ ಮ್ಯಾಲೆತ್ತ ಬಾಲಿ. ಅಲುಮೇಲಿ ಎತ್ತ ಮಗಳು ಬಿಲ್ಲಾಲಿ, ಅಲುಮೇಲಿ ಸತ್ತ ಮ್ಯಾಲೆತ್ತ ಬಾಲಿ. ಅಲ್ಮೇಲಿ ಗಂಡನ ಬಳಿಯಲ್ಲಿ ಮಗಳನ್ನಾಗಿಟ್ಕೊಂಡು ಸಾಕಿದ್ಲು ಮನೆಯಾಳಿ. ಅಲ್ಮೇಲಿ ಗಂಡನ ಬಳಿಯಲ್ಲಿ ಮಗಳನ್ನಾಗಿಟ್ಕೊಂಡು ಸಾಕಿದ್ಲು ಮನೆಯಾಳಿ. ಮನೆ ಆಳಿಗೆ ಇನ್ನೊಂದೆಸರು ಚಂಬೋಲಿ, ಮನೆ ಆಳಿಗೆ ಇನ್ನೊಂದೆಸರು ಚಂಬೋಲಿ. ಆ ಚಂಬೋಲಿಗೆ ಒಬ್ಬು ತಂಗಿ ಚಿನ್ನಾಲಿ. ಅಲುಮೇಲಿ ಮಗಳು ತಬ್ಬಲಿ, ಅಲುಮೇಲಿ ಮಗಳು ತಬ್ಬಲಿ, ಅಲುಮೇಲಿ ಮಗಳು ತಬ್ಬಲಿ. ಏ ಬಿಲ್ಲಾಲಿ, ಅಲುಮೇಲಿ ಮಗಳೇ, ನಿನ್ನ ಕಳ್ಳಾಟಗಳೆಲ್ಲ ಇನ್ನ ನಡೆಯಲ್ಲ. ಇವತ್ತು ಯುಗಾದಿ ಹಬ್ಬ ಅಲ್ವಾ, ಹಿರೀಕರು ಪೂಜೆ ಮಾಡೋದಕ್ಕೆ ನಗರದ ಹತ್ರ ಇರೋ ಸ್ಮಶಾನಕ್ಕೆ ಹೋಗ್ತಿದ್ದೀರಲ್ಲ, ನಿನ್ನ ಹೆತ್ತ ತಾಯಿ ಸಮಾಧಿ ಯಾವುದು ಅಂತ ನಾವು ನೆಟ್ಟಿಗೆ ತಿಳ್ಕೊ. ನೀನ್ ಬೇವರ್ಸಿ ಜನ್ಮಕ್ಕೆ ನಾನು ಯಾಕಡ ಹಾಕ. ಈಗ ಅವಳಮ್ಮನ್ ಗಂಡನ್ಗೆ ಇಬ್ಬರೆಂಡರಂತೆ ಎಂಬ ಗೀತೆ ರಚಿಸಿ ಆಡಿರುವವರು ಸಂಜಯ್ HB. ಏನೆಂದು ಹೇಳಲಿ ಆ ಬಿಲ್ಲಾಲಿಯ ಮನೆತನದವರ ಚರಿತೆಯ. ಅಬ್ಬಬ್ಬಬ್ಬಬ್ಬಬ್ಬ, ಕೇಳಿದರೆ ಕಿವಿ ತೂತು ಹೋಗುವುದಯ್ಯ. ಕೇಳದೆ ನಿಮಗೆ ವಿಧಿಯಿಲ್ಲ, ಹೇಳದೆ ನನಗೆ ಮಾರ್ಗವಿಲ್ಲ. ಮಾಡಿರುವ ಸುಳ್ಳು ಆರೋಪಗಳ ತಲೆ ತೊಳೆದುಕೊಳ್ಳಲು ಹೇಳುತ್ತಿರುವ ಸತ್ಯವ. ಕೇಳಿ ಆ ಬಿಲ್ಲಾಳಿದಾಳ ಅವಳಮ್ಮನ್ ಗಂಡನ್ಗೋನೋ ಇಬ್ರೆಂಡ್ರಂತೆ, ಅವಳಜ್ಜಿ ಗಂಡನ್ಗೋನೋ ಇಬ್ರೆಂಡ್ರಂತೆ. ಅವಳಮ್ಮನ್ ಗಂಡನ್ಗೋನೋ ಇಬ್ರೆಂಡ್ರಂತೆ, ಅವಳಜ್ಜಿ ಗಂಡನ್ಗೋನೋ ಇಬ್ರೆಂಡ್ರಂತೆ. ಕಿತೂರಿ ನೆಟ್ಟಿ ಸುಳ್ದೋರ್ ಕೊಡ್ಸಿದ್ ವೇಷ್ಯ ಬಾಗನ್ ಇಬ್ರೆಂಡ್ರಂತೆ, ಕಿತೂರಿ ನೆಟ್ಟಿ ಸುಳ್ದೋರ್ ಕೊಡ್ಸಿದ್ ವೇಷ್ಯ ಬಾಗನ್ ಇಬ್ರೆಂಡ್ರಂತೆ. ಹುಡ್ಕೋದೋನು ಸಿಕ್ಕಕ್ಕಿಲ್ಲ ಇಂಥ ಮನೆತಾನ, ಹುಡ್ಕೋದೋನು ಸಿಕ್ಕಕ್ಕಿಲ್ಲ ಇಂಥ ಮನೆತಾನ. ಇಂಥ ಮನೆತನ ತೋರಿಸ್ತವ್ನ ಸುಮ್ಮನೆ ಬಿಡ್ತೀನ, ಇಂಥ ಮನೆತನ ತೋರಿಸ್ತವ್ನ ಸುಮ್ಮನೆ ಬಿಡ್ತೀನ, ಸುಮ್ಮನೆ ಬಿಡ್ತೀನ. ಖಂಡಿತ ಬಿಡಲ್ಲ. ಸತ್ಯಗಳನ್ನೆಲ್ಲ ಮುಚ್ಚಿಟ್ಟು ಸುಳ್ಳು ಹೇಳಿ ಮದುವೆ ಮಾಡಿದ್ದಕ್ಕೆ 420 ಕೇಸಲ್ಲಿ ಒಳಗಡೆ ಹಾಕ್ಸ್ತೀವಿ. ಕಿತ್ತೋದ್ ಮನೆತನ ನಾವು ಉತ್ತಮದ ಮನೆತನ ಅಂತ ಹೇಳಿ ತೋರಿಸಿ ಮಾತುಕತೆ ಮಾಡಿ ಮದುವೆ ಮಾಡಿ ಕಡೆಗೆ ಅವ್ರು ಕೊಡ್ಸಿರೋ ಸುಳ್ಳಿನ ದೂರಿನ ಪತ್ರ ಅವ್ರು ಸಿಕ್ಕಿದ ತಕ್ಷಣನೇ ಆ ಕಳ್ಪೂಜಾರಿ ಕಂಪ್ಲೇಂಟ್ ಫೇಲ್ ಆದಾಗ ಇದು ಅತಿರೇಕಕ್ಕೆ ಹೋಯ್ತೈತೆ ಅಂತ ಅವ್ನಿಗೆ ಗೊತ್ತಾಗಿ ನನಗೂ ಇದಕ್ಕೆ ಯಾವ ಸಂಬಂಧನೂ ಇಲ್ಲ ಅಂತ ನಾನು ತಪ್ಪಿಸ್ಕೊಳ್ಬಿಡ್ಬೇಕು ಅಂತ ಹೇಳಿ
ಆ ಕಳ್ಪೂಜಾರಿ ಹೇಳ್ಕೊಟ್ಟಂಗೆ ಸುಳ್ಳು ದೂರು ದಾಖಲಿಸಿ ಅದೊಂದು ಸುಳ್ಳು ಬಗೆದಿದ್ದಾನೆ. ನಾನು ಮಾತುಕತೆಗೆ ಕುಂತಿಲ್ಲ, ಆದರೂ ನನ್ನನ್ನು ವಿನಾಕಾರಣ ನಾನೇ ಮುಂದೆ ನಿಂತು ಮದುವೆ ಮಾಡಿದೆ ಎಂದು ನನ್ನನ್ನು ಬೈಯುತ್ತಿದ್ದಾನೆ ಎಂದು. ಮುಂದೆ ನ್ಯಾಯಾಲಯ ಅವನು ಮಾಡಿರುವಂತಹ ಕಾಲ್ ರೆಕಾರ್ಡ್ಗಳನ್ನೇ ಕೇಳಿ ಅವನು ಮಾತುಕತೆಗೆ ಕುಂತಿದ್ದನೋ ಇಲ್ಲವೋ ಮತ್ತು ಏಕೆ ಈ ರೀತಿ ಸುಳ್ಳು ದೂರು ನೀಡಿದ್ದ ಎಂದು ಹಾಗೂ ಅವನು ಅವರ ಪಿತೂರಿಗಳಲ್ಲಿ ಭಾಗಿಯಾಗಿದ್ದಾನೋ ಇಲ್ಲವೋ ಎಂದು ನ್ಯಾಯಾಲಯನೇ ನಿರ್ಧರಿಸುತ್ತದೆ. ಆಗ ಹೋಗಲಿ ಅವರುಗಳ ಜೊತೆಗೆ ಇವನು ಸಹ ಕೌಂಟರ್ ಕೇಸ್